ನೇಪಾಳ ಇದೀಗ ನರಕವಾಗ್ತಾ ಇದೆ. ಸಿಕ್ಕ ಕಡೆ ಬೆಂಕಿ, ಸಾವು, ನೋವುಗಳು ಮರುಕಳಿಸ್ತಾ ಇದ್ದಾವೆ. ನೇಪಾಳ ಮಾಜಿ ಪ್ರಧಾನಿ ಮನೆಗೆ ಪ್ರತಿಭಟನಾಕಾರರಿಂದ ಬೆಂಕಿ ಹಚ್ಚಲಾಗಿದೆ. ನೇಪಾಳದ ಉದ್ವಿಗ್ನತೆ ಮಿತಿ ಮೀರಿದೆ. ಈಗ ಸಿಕ್ಕ ಕಡೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾವು, ನೋವು, ನರಕವಾಗಿದೆ ನೇಪಾಳ. ಈಗ ನೇಪಾಳ ಮಾಜಿ ಪ್ರಧಾನಿ ಮನೆಗೆ ಪ್ರತಿಭಟನಾಕಾರರಿಂದ ಬೆಂಕಿ ಹಚ್ಚಲಾಗಿದೆ. ಹಿಂಸಾಚಾರದ ಪರಿಣಾಮ ಮಾಜಿ ಪ್ರಧಾನಿ ಪತ್ನಿ ಜೀವಂತ ದಹನವಾಗಿದ್ದಾರೆ. ನೇಪಾಳದ ಅಶಾಂತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೇಪಾಳದಲ್ಲಿನ ಹಿಂಸಾಚಾರವು ಹೃದಯ ವಿದ್ರಾವಕವಾಗಿದೆ. ಅನೇಕ ಯುವಕರು ಪ್ರಾಣ ಕಳೆದುಕೊಂಡಿರುವುದು ದುಃಖವಾಗ್ತಿದೆ ಎಂದಿದ್ದಾರೆ. ನೇಪಾಳದ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿ ನಮಗೆ ಮುಖ್ಯವಾಗಿದೆ. ನೇಪಾಳದ ಸಹೋದರರಿಗೆ ಶಾಂತಿ ಬೆಂಬಲಿಸಲು ಮನವಿ ಮಾಡ್ತೇನೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿ ಅವರು ಹಂಚಿಕೊಂಡಿದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ನೇಪಾಳ ಸಂಪೂರ್ಣ ಸ್ಮಶಾನವಾಗಿರುವಂಥದ್ದು. ಸಿಕ್ಕ ಕಡೆ ಬೆಂಕಿ, ಸಾವು, ನೋವುಗಳು, ನರಕವಾಗಿದೆ ಒಂದು ಕಡೆ ನೇಪಾಳ. ಹೀಗಾಗಿ ನೇಪಾಳ ಮಾಜಿ ಪ್ರಧಾನಿ ಮನೆಗೆ ಪ್ರತಿಭಟನಾಕಾರರಿಂದ ಬೆಂಕಿ ಹಚ್ಚಿದ್ದಕ್ಕಾಗಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ.